ವಿಜಯಪುರ ನಗರದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಉಂಟಾಗುವ ನೆರೆ ಹಾಗೂ ನೀರು ನಿಲ್ಲುವ ಗಂಭೀರ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಲು ವಾರ್ಡ್ ಸಂಖ್ಯೆ 34ರ ಮಾಜಿ ಕಾರ್ಪೊರೇಟರ್ ಅಬ್ದುಲ್ ರಜಾಕ್ ಹೋರ್ತಿ ಅವರ ನೇತೃತ್ವದಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ವಾರ್ಡ್ ಸಂಖ್ಯೆ 34ರ ವ್ಯಾಪ್ತಿಯಲ್ಲಿ ಬರುವ ಬಾಗವಾನ್ ಕಾಲೋನಿ, ಶಾ ಹುಸೈನಿ ನಗರ, ರಹೀಂ ನಗರ ಹಾಗೂ ಮಕ್ಕಾ ದರ್ವಾಜಾ ಸುತ್ತಮುತ್ತಲಿನ ನಿವಾಸಿಗಳು ಎದುರಿಸುತ್ತಿರುವ ಈ ಪ್ರಮುಖ ಜಲಾವೃತ ಸಮಸ್ಯೆಯನ್ನು ಬಗೆಹರಿಸಲು ಕಮಿಷನರ್ ಹಾಗೂ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಕಳೆದ 2 ವರ್ಷಗಳ ನಿರಂತರ ಪ್ರಯತ್ನದ ಫಲವಾಗಿ ಈಗ ಮಳೆನೀರು ಸರಾಗವಾಗಿ ಹರಿದು ಹೋಗಲು ಮತ್ತು ಪ್ರಮುಖ ರಸ್ತೆಗಳಲ್ಲಿ ನೀರು ನಿಲ್ಲದಂತೆ ತಡೆಯಲು ಹೊಸ ಒಳಚರಂಡಿ, ಬಾಕ್ಸ್ ಕಲ್ವರ್ಟ್ ಹಾಗೂ ಡಿ-ಸಿಲ್ಟಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಮಕ್ಕಾ ದರ್ವಾಜಾ, ಶಿವಾಜಿ ಸರ್ಕಲ್, ಶಾಪುರ ದರ್ವಾಜೆ, ಮಹಾವೀರ್ ಕಾಲೋನಿ ಹಾಗೂ ಇಂಡಿ ರಸ್ತೆ ಮಾರ್ಗವಾಗಿ ಸಾಗುವ ಈ ನೈಸರ್ಗಿಕ ರಾಜಕಾಲುವೆಯನ್ನು ಅಭಿವೃದ್ಧಿಪಡಿಸುವುದರಿಂದ ಇನ್ಮುಂದೆ ಯಾವ ವಾರ್ಡ್ನಲ್ಲೂ ಮಳೆನೀರು ನಿಲ್ಲುವ ಸಮಸ್ಯೆ ಕಾಡುವುದಿಲ್ಲ ಎಂದು ಮಾಜಿ ಕಾರ್ಪೊರೇಟರ್ ಅಬ್ದುಲ್ ರಜಾಕ್ ಹೋರ್ತಿ ಭರವಸೆ ನೀಡಿದ್ದಾರೆ. ಈ ಕಾಮಗಾರಿಗಳು ಶೀಘ್ರದಲ್ಲೇ ಸೋಮವಾರದಿಂದ ಆರಂಭವಾಗಲಿದ್ದು ಸ್ಥಳೀಯರಿಗೆ ಆಗುತ್ತಿದ್ದ ತೊಂದರೆಗೆ ಶಾಶ್ವತ ಮುಕ್ತಿ ಸಿಗಲಿದೆ. ವಾರ್ಡ್ ನಂಬರ್ 34 ಇಬ್ರಾಹಿಂ ರೋಜಾ ಹತ್ರ ಈ ಹಿಂದೆ ಸುಮಾರು ಫ್ಲಡ್ ಆಗ್ತದೆ. ಈ ಸಂಬಂಧಪಟ್ಟಂಗೆ ಈ ಹಿಂದೆ ನಮ್ಮ ಪೂಜ್ಯ ಮಹಾಪೌರರು, ಮಾಜಿ ಮಹಾಪೌರರು ಈ ಹಿಂದೆ ಸಾಕಷ್ಟು ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಆಗ್ತಕ್ಕಂಥ ಫ್ಲಡ್ ಅನ್ನು ಶಾಶ್ವತ ಪರಿಹಾರ ಮಾಡಬೇಕಂತ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿ ತಿಳಿಸಿದ ಮೇರೆಗೆ ನಾವು ಸುಮಾರು ನಮಗೂ ಗೊತ್ತಿದೆ 1-2 ದಿನ ಹೋಗುದು ಬರೋ ಮಾಡ್ತಾ ಇದ್ವಿ. ತಮಗೂ ಸಹಿತ ನೋವಿದೆ, ನಮಗೂ ನೋವಿದೆ. ಯಾಕಂದ್ರೆ ಕೆಲಸ ಆಗಿಲ್ಲ ಅಂತ ಎಲ್ಲರೂ ಇದೆ. ಬಟ್ ಸ್ವಲ್ಪ ಈಗಾಗಲೇ ಎಕ್ಸಿಸ್ಟಿಂಗ್ ಒಂದು ಬ್ರಿಡ್ಜ್ ಇರೋದ್ರಿಂದ ಮತ್ತೆ ಅಡಿಷನಲ್ ಬ್ರಿಡ್ಜ್ ಮಾಡಬೇಕಾಗಿದೆ. ನಾಳೆ ಲೆವೆಲ್ಸ್ ಎಲ್ಲ ನಾವು ಕಾನ್ವರ್ಟ್ ಮಾಡಬೇಕಾಗಿತ್ತು. ಈಗ ವಿಳಂಬ ಆಗಿದೆ. ಈಗ ನಾಳೆಯಿಂದ ನಾವು ಈಗಾಗಲೇ ಕಾಂಟ್ರಾಕ್ಟ್ ಕ್ಲಿಯರ್ ಮಾಡಿದ್ವಿ. ನಮ್ಮ ಭಕ್ತಿ ಸಾಹೇಬರು ಸಹಿತ ಬಂದಿದ್ದಾರೆ. ಈಗ ನಾವೆಲ್ಲ ಸ್ಥಾನಿಕವಾಗಿ ಪರಿಶೀಲನೆ ಮಾಡ್ತೀವಿ. ಈಗ ನಾಳೆಯಿಂದ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಆದಷ್ಟು ಒಂದು 2-3 ಮಂತ್ಸ್ ಅಲ್ಲಿ ಈ ಏನ್ ಕೆಲಸ ಮುಗಿದ್ಮೇಲೆ ಈ ಮುಂಬರುವ ದಿನಗಳು ಏನಾದ್ರು ಮಳೆಗಾಲ ಬಂದ್ರೆ ಶಾಶ್ವತವಾಗಿ ಏನು ಬಾಗವನಕಲ್ಲು ಫ್ಲಡ್ ಆಗ್ತಾ ಇದೆ. ಸಾಕಷ್ಟು ಜೀವ ಹಣ್ಣಾಗಿದೆ. ಈ ಹಿಂದೆ ಆಮೇಲೆ ಏನ್ ಇಬ್ರಾಹಿಂ ರೋಜಾ ಐತಿಹಾಸಿಕ ಮಾನ್ಯುಮೆಂಟ್ಸ್ ಇದೆ, ಇದರಿಂದ ಅಲ್ಲಿ ಈ ಹಿಂದೆ ಎಲ್ಲ ನೀರು ಎತ್ಕೊಂಡು ಸಮಸ್ಯೆ ಆಗ್ತದೆ. ಅದಕ್ಕಾಗಿ ಶಾಶ್ವತ ಪರಿಹಾರ ಮಾಡಿಸಲಿಕ್ಕೆ ನಾವು ಕಾಮಗಾರಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಈಗ ನಾವು ನಾಳೆನೇ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಕಾಂಟ್ರಾಕ್ಟರ್ ಈಗ ನಾವು ಕಾಂಟ್ರಾಕ್ಟರ್ ತಿಳಿದಿವಿ, ಎಲ್ಲ ಲೆವೆಲ್ಸ್ ತೆಗೆದಿವಿ. ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಸ್ವಲ್ಪ ರೋಡ್ ಡೈವರ್ಟ್ ಮಾಡಬೇಕು ಅಂತ ಸಾರ್ವಜನಿಕರು ಸಹಿತ ಏನ ಪೊಲೀಸ್ ಇಲಾಖೆ ಮುಖಾಂತರ ಡೈವರ್ಟ್ ಮಾಡಿ ನಮ್ಮನ್ನು ಫಾರ್ಮ್ ಮಾಡ್ತೀವಿ. ಥ್ಯಾಂಕ್ ಯು. ಜನಕ್ಕೆ ಅನುಕೂಲ ಆಗ್ತದೆ ಸರ್. ಮಾಡಿದ್ರು ಕೂಡ 3 ವರ್ಷದ ಕೆಲಸ ಯಾಕೆ ಆಗ್ಲಾಕತ್ತಿಲ್ಲ? ಕೆಲವು ತಾಂತ್ರಿಕ ಸಮಸ್ಯೆಗಳು ಸ್ವಲ್ಪ ಏನೋ ಇದು ಓನರ್ಶಿಪ್ ಡಿಸ್ಪ್ಯೂಟ್ಸ್, ಆಮೇಲೆ ಸ್ವಲ್ಪ ಜಾಗ ಸಮಸ್ಯೆಗಳು ಇತ್ತು. ಇವಾಗೆಲ್ಲ ನಮ್ಮ ಭಕ್ತಿ ಸಾಹೇಬ್ರನ್ನ ಬಹಳ ಕಂಟಿನ್ಯೂಸ್ ಆಗಿ ಸುಮಾರು ನಮ್ಮ 2-3 ತಿಂಗಳು ನಮ್ಮ ಜೊತೆ ಫಾಲೋ ಅಪ್ ಮಾಡಿ ಅವರು ಸಹಿತ ನಮ್ಗೆ ಈ ಹಿಂದೆ ಇರ್ತಕ್ಕಂಥ ಎಲ್ಲ ಏನ ಘಟನೆಗಳು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ನಾವೆಲ್ಲ ಸ್ಟಡಿ ಮಾಡಿ ಲೆವೆಲ್ಸ್ ತೆಗೆದಿದ್ವಿ. ಯಾಕಂದ್ರೆ ಈ ಶಿವಾಜಿ ಸರ್ಕಲ್ ಈ ನೀರು ಹೋಗುದು ನೆಕ್ಸ್ಟ್ ಶಿವಾಜಿ ಸರ್ಕಲ್ ಕಂದಕ್ ಮುಖಾಂತರ ಹೋಗ್ಬೇಕಾಯ್ತು. ಅಲ್ಲಿಯೂ ಸಹಿತ ಎಲ್ಲ ಸಂಪೂರ್ಣ ಡಿಸೆಲ್ಟ್ ಮಾಡಿದ್ವಿ. ಕೋಟೆಗೋಡೆ ಕಂದಕ್ ಮುಖಾಂತರ ನಾವು ಲೆವೆಲ್ ತಗೋಬೇಕಾಯ್ತು. ಈ ಹಿಂದೆ ಇದನ್ನ ಬ್ರಿಡ್ಜ್ ಮಾಡ್ಬೇಕಾದ್ರೆ ತಾಂತ್ರಿಕ ಸಮಸ್ಯೆ ನಾವು ಆಗಿಲ್ಲ. ಇಲ್ಲಿ ಸ್ವಲ್ಪ ಪೈಪ್ಲೈನ್ಸ್, ಮೇಜರ್ ಪೈಪ್ಲೈನ್ಸ್, ಹೀಗಾಗಿ ಆ ಟೈಮ್ ಸ್ವಲ್ಪ ಏನೋ ಅಡಚಣೆ ಆಗಿ ಅದು ಲೆವೆಲ್ ಪ್ರಾಪರ್ ಆಗಿಲ್ಲ. ಅದಕ್ಕಾಗಿ ನಾವು ಈಗೇನು ನೀರು ನಿಲ್ತಾ ಇದೆ ಸುಮಾರು ನಾವು ನೋಡ್ತಾ 3-4 ವರ್ಷ ನೋಡ್ತಾ ಇದ್ವಿ. ಬಹಳ ಸಮಸ್ಯೆ ಇದೆ. ಯಾಕಂದ್ರೆ ಕಂಟಿನ್ಯೂಸ್ ನೀರು ಆಲ್ಮೋಸ್ಟ್ 12 ಮಂತ್ಸ್ ಪೂರ್ತಿ ನೀರು ನಿಂತ್ಕೋತಾ ಇದೆ. ಅದಕ್ಕಾಗಿ ಜನರು ಸಹಿತ ಬಹಳ ಸಮಸ್ಯೆ ಆಗ್ತದೆ. ನಾವು ಕೂಡಲೇ ಕೆಲಸ ಪ್ರಾರಂಭ ಮಾಡ್ತೀವಿ. ಜನ ಏನೋ ಮಾಡ್ತಾರೆ, ಎಮರ್ಜೆನ್ಸಿ ಕೆಲಸ ಚಾಲು ಮಾಡ್ತಾರೆ ಎಲ್ಲರೂ ಹೇಳಿಕೆ ಹೋದ್ರಿ. ಅದರ ನಂತರ ಮತ್ತೆ ಇಲ್ಲ, ನಾ ಹೇಳಿದಿಲ್ಲ ನೋಡಿ. ಈಗ ನಾವು ಇದನ್ನ ಒಂದೇ ನಾವು ಅಕಸ್ಮಾತ್ ಮಾಡಿದ್ರೆ ನಾಳೆ ಫ್ಯೂಚರ್ ನೀರು ಹೋಗ್ಬೇಕಾದ್ರೆ ಶಿವಾಜಿ ಸರ್ಕಲ್ ಮುಖಾಂತರ ಹೋಗ್ಬೇಕಾಗಿತ್ತು. ಅಲ್ಲೂ ಸಹಿತ ನಮ್ಗೆ ಸಮಸ್ಯೆ ಇತ್ತು. ಯಾಕಂದ್ರೆ ಹಿಂದೆ ಒಂದು ಕಮಾನ್ ಇದೆ, ಅದನ್ನ ಕ್ಲಿಯರ್ ಮಾಡ್ಬೇಕಂತ ಜಿಲ್ಲಾ ಉಸ್ತುವಾರಿ ಸಚಿವ ಸಾಹೇಬರು ಮತ್ತು ನಮ್ಮ ಭಕ್ತಿ ಸಾಹೇಬರು ಸಹಿತ ನಮ್ಗೆ ಹೇಳಿದ್ರು ಈ ತರ ಇದೆ. ನಾವು ಈ ಹಿಂದೆ 2008-9 ತರ ಮಾಡಿದಾಗ ಸಮಸ್ಯೆ ನಾವು ಕಂಡು ಹಿಡಿದ್ವಿ. ಅದನ್ನ ನಾವು ಅಲ್ಲಿ ಕ್ಲಿಯರ್ ಮಾಡೋರಿಗೆ ಈ ಕಡೆ ನೀರು ಪಾಸ್ ಆಗಲ್ಲ ಅಂತ ಹೇಳಿದ್ರು. ನಮ್ಮ ಇಂಜಿನಿಯರ್ಸ್ ಮತ್ತೆಲ್ಲರೂ ಸಹಿತ ನಮ್ಮೆಲ್ಲ ಕಾರ್ಪೊರೇಟ್ಸ್ ಎಲ್ಲ ಕೂಡ ಸರ್ಕಾರದಿಂದ ಲಾಸ್ಟ್ ಈಗ ಒಂದು 20 days ಬ್ಯಾಕ್ ಜಿಲ್ಲಾ ಉಸ್ತುವಾರಿ ಸಚಿವರು ವಿಸಿಟ್ ಮಾಡಿ ನೋಡಿದ್ದಾರೆ. ಸಂಪೂರ್ಣ ಶಿವಾಜಿ ಸರ್ಕಲ್ ಏನಾದ್ರು ಈ ಹಿಂದೆ ಆದಿಲ್ ಸಾವ್ರ ಕಾಲದಲ್ಲಿ ಐತಿಹಾಸಿಕ ಒಂದು ಕಮಾನ್ ಇದೆ, ಸಂಪೂರ್ಣವಾಗಿ ನಾವು ಡಿಸೆಲ್ಟ್ ಮಾಡಿ ಕ್ಲಿಯರ್ ಮಾಡಿದ್ವಿ. ಈಗ ನೀರು ಸರಾಗವಾಗಿ ಹರಿತಾ ಇದೆ. ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಹಡಲ್ಸ್ ಇದಾವೆ. ಅದು ಸಹಿತ ಸಾರ್ವಜನಿಕ ಸಹಕಾರದಿಂದ ನಾವು ಕ್ಲಿಯರ್ ಮಾಡ್ತಾ ಇದ್ವಿ. ಇದು ಇಷ್ಟೇ ಕೆಲಸ ಮಾಡಿಸ್ತೀವ ನಾವು ಹಿಂದೆ ಕಲ್ಲು ಕಸ ಸಿಕ್ಕಾಪಟ್ಟಿ ಇಲ್ಲ. ಒಂದು ಈಗ ಸದ್ಯಕ್ಕೆ ನಾವು ಟಾಪ್ ಪ್ರಯಾರಿಟಿ ಫಸ್ಟ್ ಈಗ ನೀರು ಟೈಮ್ ಇಟ್ಕೊಂಡಿದೆ. ಈಗ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಜೊತೆಗೆ ಏನದು ಟ್ರೈನ್ ಫಿಲಪ್ ಆಗಿದೆ ಸಿಲ್ಟ್ ಇಂದ, ಆ ಸಿಲ್ಟ್ ಸಹಿತ ನಾವು ಕೆಲಸ ಆಗ್ಬೇಕು. ಥ್ಯಾಂಕ್ ಯು. मैं अब्दुल रजाक होर्ती, एक्स कॉर्पोरेटर, वार्ड नंबर 34 में आज कमिश्नर को बुलाया था, इसलिए कि यहाँ पे जो पानी का जो समस्या है बागवान कॉलोनी के सामने, यहाँ बागवान कॉलोनी से लेते हुए पूरा शिवाजी सर्कल तक का एक एस्टिमेट बनाने लगाए थे हम लोग। लगातार 2 साल की मेहनत के बाद आज इसका ये मिला है। क्योंकि अब जानते हैं शिवाजी सर्कल में जो ऊपर सही है मट्टी वगैरह भरने के बाद, इससे पहले एक बार हम 2009 में जो बारिश हुआ था उस टाइम हमने
अशोक कामिक्सर जो थे पहले के, तो उनको लेके हम वहाँ पे नीचे जो कमान है, जो बादल शाही के जमाने में कमान है, उस कमान को निकालने के लिए हम हाथ पकड़ने के बाद आज ये भी लोग उसी तरह से आज वो कमान को निकाले हैं। जो लास्ट 10-15 दिन पहले एमपी साहब को लगा के दिखा के काम किए हैं। तो जैसे ही वो होगा तो यहाँ पे हमें पानी का लेवल, यहाँ जो अभी पहले जो सीढ़ी थी उसके लेवल ये सीढ़ी बनाए थे, तो इसलिए नई सीढ़ी बना के उसको लेवल परमिट करने के लिए वो काम किए हैं। तो आज कमिश्नर पूरे AWS वगैरह सब लोग आए थे, तो देखने के बाद हमें उनको बहुत पूछने के बाद वो काम आज से या कल से काम शुरू करते हैं। बोले ज्यादा से ज्यादा सोमवार दिन ये काम शुरू होता है, ताकि लोगों को राहत मिलेगी। और ये लोग जब भी कभी छोटा बारिश आता है तो भगवान कॉलोनी, इधर बुझावर गली और इधर काली नगर, ये सब एरिया में पानी खड़ा होता है। तो पानी जाने का एक वाहिद रास्ता है, इसलिए ये काम करना बहुत जरूरी है। तो ये लोगों को आज ये काम हो गया तो समझो कि ये पानी जितना भी आता है वो पानी यहाँ से चले जाएगा। बाद में जो मक्का दरवाजा से होते हुए, गौरी साहब से होते हुए, शिवाजी सर्कल से मुकांतरा उधर हमारे शाहपुर दरवाजे जाएगा, शाहपुर दरवाजे से लेके इधर महावीर कॉलोनी के जाएगा, महावीर कॉलोनी से बिजली हॉस्पिटल के पास जाके इंडी रोड को टच होता है। इसके लिए परसों बीडे में एमपी पाटिल साहब एक 5 करोड़ रुपए का सैंक्शन भी किए हैं, तो उधर का भी काम होगा। तो इधर कहीं भी पानी नहीं ठहरेगा, ये होने तक हम लोगों को तकलीफ है। तो ये हुए तक आप लोगों से गुजारिश कर रहा हूँ कि आप कोऑपरेट करें, और जब तक ये होता है तो इस बार अगर ये पूरा काम हुआ तो अभी कभी भी बरसात आएगा तो पानी नहीं रुकेगा, आप लोगों को इसकी राहत मिलेगी और ये काम 100% सक्सेस होगा। ये टोटल एस्टिमेट तो बहुत है, मगर अभी जितना जरूरत के हिसाब से है उसे करना है। क्योंकि जो कोट दीवार है पूरा, हमने जब मेयर थे हमारे मिसेस इस टाइम में क्या किए थे कि पूरा कोट दीवार का एक जायजा लिए थे। कम से कम वहाँ 100 करोड़ रुपए का काम है, वो इतने पैसे हमारे पास नहीं रहने की वजह से तो हम लोग हंट में काम कर रहे हैं। लास्ट ईयर जो है उधर जुमा मस्जिद की तरफ उधर का काम डिसल्टिंग कराए हैं, अब ये बार एमपी पाटिल साहब इधर का भी करा रहे हैं। तो एक एक होगा। पूरी कोट दीवार को सराउंड एरिया में अगर हमारा बॉक्स टॉयलेट हमें बनाए तब बीजापुर में पानी नहीं डरता, तब तक ये समस्या बीजापुर के लोगों को रहेगी। आपसे उम्मीद करिए कि आते आते एक दिन एक हंट के मुताबिक पूरे बीजापुर का मसला ये हल होगा। सर देखने में आता है कि बीजापुर में कहीं पर काम स्टार्ट होगा तो एंड होने की उम्मीद नहीं दिखती। 5 साल 2 साल 3 साल काम चलता है, ये काम जो है कितने साल में कंप्लीट होगा, कितने दिनों में कंप्लीट होगा? देखो ऐसा थोड़ी नहीं होता, क्योंकि कॉन्ट्रैक्टर जो रहते हैं उनका पेमेंट का मसला रहता है। तो कमिश्नर अभी हर एक एरिया में जाकर देखो जल्दी से काम कराने की कोशिश कर रहे हैं, पर इसके बावजूद भी क्या है, एक टाइम लिमिट रहता है। ये काम होना है तो इतने महीने में होना है, इतने साल में होना बोलते, उसके मुताबिक अगर कोई टेक्निकली प्रॉब्लम आया तो ज्यादा लेट होता है, वरना लेट होने की जरूरत नहीं पड़ती। किसी के घर यहाँ पे कोई घर नहीं गिराई जाएगी, क्योंकि घर गिराने का मसला खत्म हो चुका है। यहाँ पे जो पानी जाने के लिए रास्ता करना है, उस पानी जाने के रास्ते के लिए हम कोशिश कर रहे हैं ताकि कोई घर को पानी न घुसे और वो गिराने का नाम न आए, ताकि वो लोग सेफर साइड में रहे। तो जैसे ही पानी चले जाएगा तो आप जानते हैं ये अतालटी करमुनाल इधर खजापुर की तरफ जो पूरा पानी आके, ये पहला पॉइंट है पानी बीजापुर में आना। उसके बाद सीधा इधर मक्का दरवाजे से होते हुए ये मीनाक्षी चौक को जाएगा, ताज बोड़ी को जाएगा, नौबाग को जाएगा, और बाद में उधर से होते हुए थाल बोड़ी को जाएगा, थाल बोड़ी से होते हुए जैसी पैकेट के सामने PN ये ऑफिस वहां जाएगा, वहां से होते हुए इंडी रोड को जाएगा, इंडी रोड से होते हुए फिर उसके बाद इंडी रोड को आएगा। तो ये पैसा जाने का रास्ता है, नेचुरल रास्ता है, राजकौले है। तो इसलिए ये पानी यहाँ पे सब जगह पैक होने की वजह से पानी रुक रहा है, वरना पानी नहीं रुकता था। ये हम लोग भी इसके जिम्मेदार हैं, जिन्होंने आजू बाजू घर हैं वो पैक करें, अतिक्रम करें, ये मसला भी है। उन लोगों को भी देखना पड़ता है, या कॉर्पोरेशन को भी देखना पड़ता है, ये देख के काम करना पड़ता है। इसमें थोड़ा बहुत टाइम ज्यादा कम होता है। अब इसे संभालने को अगर करेंगे तो कोई दिक्कत नहीं होगी। इंशाल्लाह सब एरिया में पानी जो ठहरने का मसला है वो पानी मतलब खत्म होता है। एक बार कोट दीवार के आजू बाजू का एरिया डिसल्टिंग करके बॉक्स कॉलवेट अगर करेंगे तो 100% पानी चले जाए। शुरू में कितनी संभावना है, इससे पहले भी बिजली बजा की हुई शासन द्वारा? अब वो MLA के बारे में मैं कुछ नहीं कहूंगा, क्योंकि वो झूठा आदमी है। इसके बारे में बोलते बैठे तो कितना भी बोले तो कम है। पर ये
अभी कल सोमवार से पहले पहले या सोमवार के दिन काम शुरू होगा। अगर नहीं शुरू हुआ तो हम जेसीबी लगा के फोड़ के यहाँ का पानी काटेंगे। काम ಸಾಕಷ್ಟು ಅಪಘಾತ ಆಗ್ತಾ ಇದೆ. ನಿನ್ನೆ ರಾತ್ರಿ ಕೆಲವು ಹೋದ್ರೆ ಮಣ್ಣಾಟ ಅದೇನು ಮೇಂಟೆನೆನ್ಸ್ ಕೇಳ್ತಾ ಇದೆ. ಈಗ ಹೊಸ ರಸ್ತೆ ಲವಬಾಗ್ ರಸ್ತೆ ಈಗ ನಮ್ಮೊಂದು 70% ಕೆಲಸ ಆಗಿದೆ. ಸಿಸಿ ರಸ್ತೆ ಮಾಡಿದ್ವಿ. ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಬರ್ತಕ್ಕಂಥ ಆಂದೋಲನ ಕೂಡಲೇ ಆ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತ ಹೇಳಿದ್ದಾರೆ. ನಾವು ಸಹಿತ ಅದಕ್ಕೆ 15-20 ದಿನದಲ್ಲಿ ಅಲ್ಲಿವರೆಗೂ ಸ್ವಲ್ಪ ಕಾಲ ಮಾಡಲ್ ಫಿಲ್ಲಿಂಗ್ ಮಾಡಿ 15-20 ಕೆಲಸ ಪ್ರಾರಂಭ ಮಾಡಿ ನಾವು ಕ್ರಮ ಕೈಗೊಂಡು ಮೇಂಟೆನೆನ್ಸ್ ಕೇಳ್ತಾ ಇದ್ದಾರೆ. ಅನುದಾನ ಬದಲಿಲ್ಲ ಮೇಂಟೆನೆನ್ಸ್ ಭಾಳ ಕಡ್ಡಿ ಸರ್ಕಾರದಲ್ಲಿ ಅಪಘಾತ ಇಲ್ಲ ಅದನ್ನ ನಾವು ಮಾಡ್ತೀವಿ. ಪಾಲಿಕೆಯಿಂದ ಈ ಪಾಟಲ್ಸ್ಗಳಿಗೆಲ್ಲ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದು ಆಯ್ತು. ಆದ್ರೆ ಒಂದು ಬಿಎಲ್ಒ ಹಿಡಿದ್ಕೊಟ್ಟಿದ್ರು ಅಂದ್ರೆ ಒಂದು ಬಿಎಲ್ಒ OTP ಯೂಸ್ ಮಾಡಿ ಇದು ಮಾಡಕ್ತಾರೆ. ಆದ್ರೆ ಕಾಂಗ್ರೆಸ್ ಪಾರ್ಟಿದವ್ರು ಎಲ್ಲಿದ್ದಾರೆ ಏನು ಆಕ್ಷನ್ ತಗೊಳ್ತಾಗಿರಿ ಇಲ್ಲ. ಒಂದು ತಮಗೆ ಗೊತ್ತಿರೋ ಹಾಗೆ ನಾವು ಸ್ಪಾಟ್ ಇದ್ದೀವಿ ಅಂದ್ರೆ ಅವ್ರು OTP ಕೊಟ್ಟಿದ್ದಾರೆ. ಈ ತರ ಅವ್ರ ಫಾರ್ಮ್ಸ್ ಅಪ್ಡೇಟ್ ಮಾಡ್ತೀವಿ. ಬಟ್ ನಾವು BLO ನೋಟಿಸ್ ಕೊಟ್ಟಿದ್ವಿ. BLO ಹತ್ರ ಯಾವ್ದು ಕೊಟ್ಟಿಲ್ಲ ಅಂತ ಬೆಳಗ್ಗೆ ಕೊಟ್ಟಿದ್ದಾರೆ. ಜೊತೆಗೆ ಅವ್ರ ಫಾರ್ಮ್ಸ್ ಅವ್ರ ಕೈಲಿ ಇರ್ತಕ್ಕಂಥ ಫಾರ್ಮ್ಸ್ ಫಿಲ್ಡ್ ಫಾರ್ಮ್ಸ್ ಇದು. ನಮ್ BLO ಈಗಾಗಲೂ ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಡಿಸ್ಟ್ರಿಬ್ಯೂಟ್ ಮಾಡಿದಂತ ಫಾರ್ಮ್ ಉಳಿದು ಬಟ್ ಪಬ್ಲಿಕ್ ಕೊಟ್ಟಂತ ಪಬ್ಲಿಕ್ ಯಾರು ಕೊಟ್ಟಿದ್ರು ನಾವು ಚೆಕ್ ಮಾಡಿ ಕೇಳಿದ್ವಿ. BLO ಸಹಿತ ನೋಟಿಸ್ ಕೊಟ್ಟಿದ್ವಿ. ಅದು ನಾವು ಈಗಾಗಲೇ ಜಿಲ್ಲಾಧಿಕಾರಿ ಒಂದು ತನಿಖಾ ತಂತ್ರ ರಚನೆ ಮಾಡಿ ಅದಕ್ಕೆ ತನಿಖೆ ಮಾಡ್ಲಿಕ್ಕೆ ಹೇಳಿದ್ರೆ ಅದನ್ನ ಕ್ರಮ ಕೈಗೊಳ್ಳಿ. ಸರ್ ಮತ್ತೊಂದು ಸಮಸ್ಯೆ ಒಬ್ರು ಲಂಬಾಣಿ ಬರ್ತದೆ ಕನ್ವರ್ಟ್ ಆಗಿ ಇದು ಮಾಡ್ಕೊಂಡಿರ್ತಾರೆ. ಅವ್ರ ಪ್ರಾಬ್ಲಮ್ ಭಾಳ ಆಗ್ಲತ್ತ. ಏನಂತ ಹೇಳಿದ್ರೆ ಈಗ ಕಾಸ್ಟ್ ಚೇಂಜ್ ಆಯ್ತು. ನಿಮ್ಮ ಇದು ಆಗಿ ಫಾತಿಮಾ ಅಂತ ಹೇಳಿ ಹೆಸರಾಗೈತಿ. ಈಗ ಅವ್ರಿಗೆ ಏನಂತ ಲಿಂಕ್ ಮಾಡ್ಬೇಕಂದ್ರೆ ಲಿಂಕ್ ಆಗ್ಲಾಗ್ತಿಲ್ಲ. ಹೆಂಗ್ ಮಾಡ್ಬೇಕು ಸರ್? ಇಲ್ಲ ವಿಷಯ ಗೊತ್ತಾಗಲ್ಲ ನಮಗೆ. ಈಗ ಫಾತಿಮಾ ಅಂತ ಹೇಳಿ ಅದಾರ್ರಿ ಅವ್ರು. ಆನಂತರ ಈ ಕಡೆ ಅಂತ ಹೇಳಿದ್ರೆ ಲಂಬಾಣಿ ಅವರು ಈಗ ಅವ್ರಿಗೆ ಏನೈತಿ ಮ್ಯಾಪಿಂಗ್ ಆಗ್ಲಾಕತ್ತಿಲ್ಲ ಆಧಾರ್ ಕಾಸ್ಟ್ ಆಗಿ. ಅಂದ್ರೆ ಅವರು ಮತಾಂತರ ಇದಾರ ಅಂತ ಹೇಳ್ತಿದ್ರಿ. ಅದ್ ಏನಿದೆ ಮ್ಯಾಪಿಂಗ್ ಆಗೋಬೇಕು ಒಂದಂದ್ರೆ ಅವರು ಪೂರ್ವಜರ ಹೆಸರು ಅವ್ರು ಮ್ಯಾಪಿಂಗ್ ಮಾಡ್ಕೋಬೇಕು. ಒಂದು ಅಕಸ್ಮಾತ್ ನೇಮ್ ಚೇಂಜ್ ಆಗಿದ್ರೆ ಆಟೋಮೆಟಿಕ್ ಅದು ಅನಾಮಲಿಸಲು ಬರುತ್ತೆ. ನೋಟಿಸ್ ಕೊಟ್ಟು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕೊಟ್ಟರೆ ಹೋಟೆಲ್ ಲಿಸ್ಟ್ ಏನ್ ತೊಂದರೆ ಆಗಲ್ಲ. ಏನ್ ತೊಂದರೆ ಆಗಲ್ಲ. ಯಾವುದೇ ಕಾರಣಕ್ಕೂ ಅವರು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಈಗಾಗಲೇ ಎಕ್ಸಿಸ್ಟಿಂಗ್ ಹೋಟೆಲ್ ಹೆಸರು ಇರುತ್ತಂದ್ರೆ ಯಾವ ಜನರು ಸಹಿತ ಯಾವ ಮತದಾರ ಸಹಿತ ಯಾವ್ದು ಹೋಟೆಲ್ ಹೆಸರು ಹೋಗಲ್ಲ. ನಾವು ಅದು ನೋಟಿಸ್ ಬಿಡಲಿ ಸಂಬಂಧಪಟ್ಟ ನಾವು ನೋಟಿಸ್ ಕೊಟ್ಟ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅಷ್ಟೇ ಅವ್ರ ಹೋಟೆಲ್ ಹೆಸರು ಬರುತ್ತೆ. ಯಾವ್ದು ತೊಂದರೆ ಇಲ್ಲ. ನಮ್ಮ ಮಾಧ್ಯಮ ಮುಖಾಂತರ ನಾನು ಕೇಳ್ತಿದ್ದೀನಿ. ಫೋಟೋ ಬರ್ತಾ ಇದೆ, ಹೆಸರು ಗಂಟೆಗೆ ಬರ್ತಾ ಇದೆ. ಒಬ್ಬರಲ್ಲಿ ಅವ್ರ ಹೆಸರು ಅವ್ರು ಏನ್ ಮಾಡ್ಬೇಕು? ತುಂಬಬೇಕು ಇಲ್ಲ ಇನ್ವಿಟೇಷನ್ ಫಾರ್ಮ್ ಅವರು ಫೋಟೋ ಬಂದಿರ್ತಾರೆ. ಹೆಸರು ಅವ್ರ ಗಂಟೆಗೆ ಬರಾಕತ್ತ ಫೋಟೋ ಐಡಿ ಇವ್ರ ಹೆಸರು ಏನಿಲ್ಲ. ಬಟ್ ಮ್ಯಾಪಿಂಗ್ ಆಗ್ಯಾವ ಅಂತವು ಯಾವ್ದೋ ಒಂದು ನಮಗೆ ಬಂದಿದೆ. ಒಂದೇ ಎಪಿಕ್ ಕಾರ್ಡ್ಗೆ 2 ವೋಟಿಂಗ್ ಕಾರ್ಡ್ ಅಂತ ಒಂದು ಕಂಪ್ಲೀಟ್ ಮಾಡ್ತು. ಅದೇನು ಟೆಕ್ನಿಕಲ್ ಎರರ್ಸ್ ಯಾವ ರೀತಿ ಆಗಿದ್ದು ಸತ್ತಲ್ ನಾವು ಚೆಕ್ ಮಾಡಕ್ ಕೇಳಿದ್ವಿ. ಜೊತೆಗೆ ಆತರ ಅದಂತೂ ಸಹಿತ ನಾವು ಫಾರ್ಮ್ ನಂಬರ್ 6 ಹಾಕಿ ಅದು ಕ್ಲಿಯರ್ ಮಾಡಕ್ ಕೇಳಿದ್ವಿ. ತಾವು ಏನ್ ಹೇಳ್ತಿದ್ರಿ ಅಂತ ನಮ್ಗೆ ಯಾವ ಗಮನಕ್ಕೆ ಬಂದಿಲ್ಲ. ಬಟ್ ಅದನ್ನ ತಾವು ಮಾಹಿತಿ ಕೊಟ್ಟರೆ ಚೆಕ್ ಮಾಡ್ತೀವಿ. ಇಲ್ಲ ತಮಗೆ ಸ್ಪೆಸಿಫಿಕ್ ಆಗಿ ಯಾವ್ದು ಅಂತ ನಾವು ಚೆಕ್ ಮಾಡಕ್ಕೆ ಸರ್ ಒಂದ್ ಏನಾಗೈತಿ ಅಂದ್ರೆ ಈಗ ಅಲ್ಲಿ ಮೊದಲ ವೋಟರ್ ಲಿಸ್ಟ್ ನಾಗ ಹೆಸರು ಇದ್ವು. ಹೆಸರಿದ್ದ ID ಕಾರ್ಡ್ ಅದಾವ. ವೋಟರ್ ಲಿಸ್ಟ್ ನಾಗ ಹೆಸರು ಇಲ್ಲ ಅಂದ್ರೆ ID ಕಾರ್ಡ್ ಆಗುದೇ ಇಲ್ಲ. ಈಗ ನಿಮ್ಗೂ ಗೊತ್ತದ ನಮ್ಮೆಲ್ಲರೂ ಗೊತ್ತ. ಅಂತವ್ ಡಿಲೀಟ್ ಆಗ್ಯಾವ. ಅವ್ರು ಫಾರಂ ತುಂಬಾಕ ಅವ್ರಿಗೆ ಪ್ರಯೋಜನ ಇಲ್ಲ. ಅವ್ರ ಏನ್ ಮಾಡ್ಬೇಕು? ಈಗ ಒಂದು ತಮಗೆ ಗೊತ್ತಿರ್ಲಿ, ಸುಮಾರು ಜನ ನನಗೆ ಒಂದು 15-20 ಜನ ಹೆಸರು ತೆಗೆದು ಒಂದಂತ ಉದಾಹರಣೆ ಹೋಗ್ತದೆ. ಅಂದ್ರೆ ಅವ್ರು ಈ ಹಿಂದೆ ಓಲ್ಡ್ ವೋಟಿಂಗ್ ಕಾರ್ಡ್ ಇದೆ. ಆಮೇಲೆ ನಮ್ಮಲ್ಲಿ ಮತದಾರ ಪಟ್ಟಿ ಹೆಸರಿಲ್ಲ. ನಾವು ಚೆಕ್ ಮಾಡ್ಲಿಕ್ಕೆ ಡಿಲೀಟ್ ಅಂತ ತೋರಿಸ್ತಾ ಇದೆ. ಏನ್ ಅವ್ರು ಫಾರ್ಮ್ 7 ಅಕಸ್ಮಾತ್ ಡಬಲ್ ತಗೊಂಡು ಅಕಸ್ಮಾತ್ ಫಾರ್ಮ್ ನಂಬರ್ 7 ಹಾಕಿದಾರೋ ಅಥವಾ ಅದು ಯಾವ ರೀತಿ ಡಿಲೀಟ್ ಆಗಿದ್ಕೊಂಡು ಇತ್ತೀಚೆಗೆ 1 year ಒಳಗಡೆ ಇರ್ತಕ್ಕಂಥ ಡಿಲಿಷನ್ ಆಪ್ಷನ್ಸ್ ಯಾವ ಕಾರಣಕ್ಕೂ ಡಿಲೀಟ್ ಆಗುತ್ತೆ. ನಾವೇನು ಅಪ್ಲೋಡ್ ಡಾಕ್ಯುಮೆಂಟ್ಸ್ ನಮ್ಮ ಮಾಹಿತಿ ಸಿಗುತ್ತೆ. ಬಟ್ ಈ ಹಿಂದೆ 2 ವರ್ಷ ಹಿಂದೆ 2023-24 ಆದಂತ ಮಾಹಿತಿ ನಮ್ಗೆ ಯಾವ್ದು ಸಿಗ್ತಾ ಇಲ್ಲ. ಅಂತ ಏನಾದ್ರು ಅಕಸ್ಮಾತ್ ಡಿಲೀಟ್ ಆಗಿದೆ ಇದಾಗಿದ್ರೆ ಅವ್ರು ನಾವು ಫಾರ್ಮ್ 6 ಕೊಟ್ಟು ಎಡಿಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು.